ಸಿಲಿಕಾನ್ ಸಿಟಿಯಲ್ಲೇ ದುಷ್ಕರ್ಮಿಗಳು ಪುಂಡಾಟವನ್ನ ಮೆರೆದಿದ್ದಾರೆ. ಬೀದಿ ನಾಯಿಗೆ ಏರ್ಗನ್ನಲ್ಲೇ ಗುಂಡು ಹಾರಿಸಿ ಮಾನಸಿಕ ವಿಕೃತಿಯನ್ನ ಮೆರೆದಿದ್ದಾರೆ. 25ನೇ ತಾರೀಕು ಫ್ರೇಜರ್ ಟೌನ್ ಬಳಿ ಆಗಿರುವಂತಹ ಘಟನೆ. ಗುಂಡೇಟು ತಿಂದ ನಾಯಿ ಚಿಕಿತ್ಸೆಯ ಸಂದರ್ಭದಲ್ಲಿ ಸತ್ತು ಹೋಗಿದೆ. ಸ್ಕ್ಯಾನಿಂಗ್ ವೇಳೆ ನಾಯಿ ದೇಹದಲ್ಲಿ 2 ಗುಂಡುಗಳು ಪತ್ತೆಯಾಗಿವೆ. ದುಷ್ಕರ್ಮಿಗಳ ಪುಂಡಾಟದ ಬಗ್ಗೆ ಈಗ ಪೊಲೀಸರಿಗೆ ದೂರನ್ನ ಕೂಡ ಕೊಡಲಾಗಿತ್ತು. ಸಾಕು ಪ್ರಾಣಿಗಳ ದತ್ತು ಗಸ್ತು ಪಡೆಯುವಂತಹ ಸಂಘದ ಸದಸ್ಯೆ ದೂರನ್ನ ಕೊಟ್ಟಿದ್ರು. ಯಂಗ್ಟಾನ್ ಟಿಬೆಟ್ ದೋಲ್ಕರ್ ರಿಂದ ಪೊಲೀಸರಿಗೆ ದೂರು ಸಲ್ಲಿಕೆಯಾಗಿತ್ತು. ಪುಲಕೇಶಿ ನಗರ ಪೊಲೀಸ್ ಸ್ಟೇಷನ್ಗೆ ಅವರು ದೂರನ್ನ ಕೊಟ್ಟಿದ್ರು. ಗುಂಡು ಹಾರಿಸಿದವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಅಂತ ಆಗ್ರಹವನ್ನ ಅವರು ಮಾಡಿದ್ರು. ಅತ್ಯಂತ ದುಷ್ಟಬುದ್ಧಿಯನ್ನ ಇಲ್ಲಿ ತೋರಿಸಿರುವಂತದ್ದು ಯಾರೋ ಬೀದಿ ನಾಯಿ ಮೇಲೆ ಏರ್ಗನ್ನಲ್ಲಿ ಫೈರ್ ಮಾಡಿ ಅದನ್ನ ಕೊಂದು ಹಾಕಿದ್ದಾರೆ. ಅದು ಗಂಭೀರವಾಗಿ ಗಾಯಗೊಂಡು ಬಿದ್ದಿತ್ತು. ಅದನ್ನ ಚಿಕಿತ್ಸೆಗೆ ಅಂತ ಕರ್ಕೊಂಡು ಹೋದ್ರೂ ಕೂಡ ನಾಯಿ ಬದುಕುಳಿದಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಗೆ ದೂರನ್ನ ಕೂಡ ಈಗ ಕೊಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಏನ್ ಮಾಹಿತಿ ಸಿಗ್ತಾ ಇದೆ? ನಾಯಿಗೆ ಶೂಟ್ ಮಾಡಿದವರು ಯಾರು ಇವರು? ಅಮರ್ ಪ್ರಸಾದ್, ಏನು ವಿಕೃತ ಮನಸ್ಥಿತಿಗಳು ಹೇಗೆ ಇರ್ತವೆ ಅನ್ನೋದಕ್ಕೆ ಇದೊಂದು ಪ್ರಕರಣ ನಿದರ್ಶನ ಅಂತ ಹೇಳ್ಬೋದು. ಅವರ ವಿಕೃತತೆಗೆ ಏನು ಬೀದಿ ನಾಯಿಗೆ ಏರ್ಗನ್ನಿಂದ ಶೂಟ್ ಮಾಡಿರುವಂತದ್ದು ಫ್ರೇಜರ್ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇದೊಂದು ಘಟನೆ ನಡೆದಿದೆ. ಜೊತೆಗೆ ಈ ಒಂದು ಸಂಬಂಧಪಟ್ಟಂತೆ ಈಗಾಗಲೇ 18 ಅನ್ನೋರು ಕೂಡ ದೂರನ್ನು ಕೂಡ ನೀಡುವಂತದ್ದು. ಜೊತೆಗೆ ಈ ಬಗ್ಗೆ ಪೊಲೀಸರು ಕೂಡ ತನಿಖೆ ನಡೆಸಿದ್ದಾರೆ. ಆದ್ರೆ ಆ ನಾಯಿಗೆ ಏರ್ಗನ್ನಲ್ಲಿ ಶೂಟ್ ಮಾಡಿದಂತ ದುಷ್ಕರ್ಮಿಗಳು ಯಾರು ಅನ್ನೋದು ಇದುವರೆಗೆ ಪತ್ತೆ ಆಗಿಲ್ಲ. ಜೊತೆಗೆ ಏನು ಸಾಮಾನ್ಯವಾಗಿ ಜನರಿಗೆ ಹೆದರಿಸಿದ್ರು, ಆದ್ರೆ ಈ ಒಂದು ಘಟನೆಯನ್ನ ವಿಕೃತ ಮನಸ್ಸುಳ್ಳಂತರು ಏನು ಕುಡಿದ ಅಮಲಿನಲ್ಲಿ ಮಾಡಿರಬಹುದು ಅನ್ನೋ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಿರುವಂತದ್ದು ಅಮರ್ ಪ್ರಸಾದ್. ಆದ್ರೆ ಇದುವರೆಗೆ ಗುಂಡು ಹಾರಿಸಿದಂತ ದುಷ್ಕರ್ಮಿಗಳು ಯಾರು ಅನ್ನೋದು ಕೂಡ ಪತ್ತೆ ಆಗಿಲ್ಲ. ಜೊತೆಗೆ ಪೊಲೀಸರು ಇನ್ನೂ ತನಿಖೆಯನ್ನು ಮುಂದುವರಿಸುವಂತದ್ದು ಅಮರ್ ಪ್ರಸಾದ್. ಧನ್ಯವಾದ ಪ್ರಜ್ವಲ್.